ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭ. ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ಸಜ್ಜು. ಕಾಲೇಜ್ ಮುಂಭಾಗದಲ್ಲಿ ಪೊಲೀಸ್ ಬಿಗಿ ಭದ್ರತೆ. ಕೊರಟಗೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 889 ವಿದ್ಯಾರ್ಥಿಗಳು ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ಬರೆಯುತ್ತಿದ್ದಾರೆ. ವಿಶೇಷ ಚೇತನ ವಿದ್ಯಾರ್ಥಿಗೆ ವೀಲ್ ಚೇರ್ ನೀಡದೆ ಶಿಕ್ಷಣ ಇಲಾಖೆ ಲಕ್ಷ್ಯ. ದ್ವಿತೀಯ ಪಿಯುಸಿ ಕನ್ನಡ ವಿಷಯದ ಪರೀಕ್ಷೆ ಬರೆಯಲು ಪದವಿ ಪೂರ್ವ ಕಾಲೇಜಿಗೆ ಬಂದಿರುವ ವಿಶೇಷ ಚೇತನ ವಿದ್ಯಾರ್ಥಿ ವೀಲ್ ಚೇರ್ ಇಲ್ಲದೆ ಕನ್ನಡ ಪರೀಕ್ಷೆ ಬರೆಸಲು ಕೊಠಡಿಗೆ ತನ್ನ ಮಗಳನ್ನು ಎತ್ತುಕೊಂಡು ಹೋದ ಹೆತ್ತಮ್ಮ. ಕೊರಟಗೆರೆ ಪಟ್ಟಣದ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯುತ್ತಿರುವ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ. ಕೊರಟಗೆರೆ ತಾಲೂಕಿನ 11 ಪಿಯುಸಿ ಕಾಲೇಜಿನ 897 ವಿದ್ಯಾರ್ಥಿಗಳಿಗೆ 33 ಕೊಠಡಿಯೊಳಗೆ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯಲು ಅವಕಾಶ. ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಸಮರ್ಪಕ ಮೂಲ ಸೌಲಭ್ಯ ಕಲ್ಪಿಸುವಲ್ಲಿ ಕೊರಟಗೆರೆಯ ಶಿಕ್ಷಣ ಇಲಾಖೆ ಸಂಪೂರ್ಣ ವಿಫಲ. ನಾಥ್ ಅಂತೇಳಿ ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಎಕ್ಸಾಮಿನೇಷನ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕೊರಟಗೆರೆ. ಪರೀಕ್ಷಾ ಕೇಂದ್ರ ಸಂಖ್ಯೆ 6508. ಇಲ್ಲಿ ಈ ದಿನ ಕನ್ನಡ ವಿಷಯದ ಬಗ್ಗೆ ದ್ವಿತೀಯ PUC ಬಗ್ಗೆ ಪರೀಕ್ಷೆ ನಡೀತಾ ಇದೆ. ಇವತ್ತು 890 ವಿದ್ಯಾರ್ಥಿಗಳು ಅಲರ್ಟ್ ಆಗಿರ್ತಾರೆ. ಅದರಲ್ಲಿ ನೋಡ್ಬೇಕು ಸರ್ ಎಷ್ಟು ಜನ ಬರ್ತಾರೆ. ಒಟ್ಟು 897 ಜನ ವಿದ್ಯಾರ್ಥಿಗಳು. ಭದ್ರ ಎಷ್ಟು ಕೊಠಡಿ ಇದೆ ಸರ್? ಒಟ್ಟು 33 ಸರ್. 33 ನಡೀತಾ ಇದೆ. ಯಾವ್ಯಾವ ಸ್ಕೂಲ್ ಬರುತ್ತೆ ಸರ್? ಹೈಸ್ಕೂಲ್ ಬಿಲ್ಡಿಂಗು ಮತ್ತು ನಮ್ಮ ಕಾಲೇಜ್ ಹಳೆ ಬಿಲ್ಡಿಂಗು. ಎಷ್ಟು ಸ್ಕೂಲ್ದು ಮಕ್ಕಳು ಬರ್ತಾರೆ ಸರ್? ಒಟ್ಟು 11 ಕಾಲೇಜ್. 11 ಇಲ್ಲಿ ವಿಶೇಷ ಚೇತನ ಮಗುಗೆ ವಿದ್ಯಾರ್ಥಿಗೆ ವೀಲ್ ಚೇರ್ ಕೊಡ್ಬೇಕಲ್ವಾ ಸರ್? ತಮ್ಮ ಜವಾಬ್ದಾರಿ ಅಲ್ವಾ ಸರ್ ಅದು? ಸಪ್ರೇಟ್ ಕುಣಿಸೋಕ್ಕೆ ಅದಕ್ಕೆ ವೀಲ್ ಚೇರ್ ಕೊಟ್ಟು ಅದಕ್ಕೆ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡಿ. ಹ್ಞೂ, ಇವತ್ತು ಮಾಡಿಲ್ವಾ ಸರ್? ಅವ್ರಿಗೆ ಹಾಲ್ ಟಿಕೆಟ್ ಕೊಟ್ಟಿದ್ದಾರಾ ಸರ್ ಮಗುಗೆ? ಈಚೆ ಕೊಂಡಿದ್ದಿಲ್ಲ ಸರ್ ಈಗಲೂ? ಏನು ವ್ಯವಸ್ಥೆ ಹೆಂಗೆ ಸರ್? ಸಪರೇಟ್ ನಮ್ಮ ಇಲಾಖಾ ನಿಯಮಾನುಸಾರ ಪ್ರತ್ಯೇಕವಾದಂಥ ಕೊಠಡಿಯಲ್ಲಿ ಕುಂದಿರಿಸ್ತಾರೆ. ಆ ತಾಯಿ ಆಕೆನ ಎತ್ಕೊಂಡು ಹೋಗ್ತಾರಲ್ಲ ಸರ್, ನಿಮ್ಗೇನು ಅನಿಸಲ್ವಾ ಸರ್? ತಾಯಿ ಎತ್ಕೊಂಡು ಹೋಗ್ತಾರ ಮಗುನ ಅಂದರೆ ಇದೇ ಕಾಲೇಜ್ ಮಗು ಸರ್ ಅದು. ಈ ಕಾಲೇಜ್ನವ್ರು ತಮಗೆ ಮಾಹಿತಿ ಕೊಡಲಿಲ್ವಾ ಸರ್? ಹೇಳಿದ್ದಾರೆ ಸರ್, ಬಟ್ ಅದಕ್ಕೆ ಸಪರೇಟ್ ಪ್ರತ್ಯೇಕವಾಗಿ ಒಂದು ಬರ್ಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಅದಕ್ಕೆ ವೀಲ್ ಚೇರ್ ಅದು ವ್ಯವಸ್ಥೆ ಬಗ್ಗೆ ನನಗೆ ಗೊತ್ತಿಲ್ಲ. ಕೇಳಿ ನೋಡ್ತೀನಿ ಸರ್. ಆಯ್ತು.